ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಬಂಧುಗಳೇ, ನಾವಿಂದು ಪಿಂಗಾರ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳೋದಿಕ್ಕೆ ಹೊರಟಿರೋದು ನಮ್ಮ ತುಳುನಾಡಿನಲ್ಲಿ ಮಾತ್ರವಲ್ಲದೆ ಪರ ಊರಿನಲ್ಲಿಯೂ ತನ್ನ ಕಾರಣಿಕದಿಂದ ಪ್ರತಿ ಮನೆಗಳಲ್ಲಿಯೂ ಆರಾಧಿಸಲ್ಪಡುತ್ತಿರುವ ಚಿಕ್ಕ ಮಕ್ಕಳಿಂದ ಹಿಡಿದು ಅತಿ ವೃದ್ಧರಿಗೂ ಅಚ್ಚುಮೆಚ್ಚಿನ ದೈವವಾಗಿ ಒಂದು ಚಿಕ್ಕ ಬೀಡ ಚಕ್ಕುಲಿಯ ಹರಕಿಗೂ ಒಲಿದು ಅನುಗ್ರಹಿಸುವ ಭಕ್ತರಿಗೆ ಸದಾ ಅಭಯವನ್ನಿತ್ತು ರಕ್ಷಣೆ ಮಾಡುತ್ತಿರುವ ತುಳುನಾಡಿನ ಕಾರಣಿಕದ ಶಕ್ತಿಯಾದ ಸ್ವಾಮಿ ಕೊರಗಜ್ಜ ದೈವದ ಚರಿತ್ರೆಯನ್ನ ಹುಲ್ಕಿ ಕಾರ್ಕಳ ನಡುವಿನ ಸಮೀಪದಲ್ಲಿ 7 ಕೊಪ್ಪಗಳೆಂಬ ಪ್ರಶಾಂತವಾದ ಊರು. ಅದು ಕಾಡುಗಳಿಂದ ಸುತ್ತುವರಿದು ಸುತ್ತಮುತ್ತಲು ಹರಿಯುವ ನೀರಿನ ಹಳ್ಳಗಳು, ಗಿಡಮರಗಳಲ್ಲಿ ಗೂಡು ಕಟ್ಟಿ ವಾಸ ಮಾಡ್ತಾ ಇರುವ ಪಕ್ಷಿಗಳ ಕಲರವ, ಅತ್ತಿಂದಿತ್ತ ಓಡಾಡುವ ಸಣ್ಣ ಪುಟ್ಟ ಕಾಡು ಪ್ರಾಣಿಗಳು, ಇದರ ನಡುವೆ ತಣ್ಣಗೆ ಬೀಸುವ ತಂಗಾಳಿ, ಮರಗಿಡಗಳ ಕೊಂಬೆಗಳ ನಡುವಿನಿಂದ ಇಣುಕಿ ನೋಡುವ ಸೂರ್ಯ, ಮರದಲ್ಲಿ ಅಲ್ಲಲ್ಲಿ ತಮ್ಮ ಪಾಡಿಗೆ ಗೂಡು ಕಟ್ಟಿಕೊಂಡಿರುವ ಜೇನುನೊಣಗಳ ಗುಯಿಂಗುಡುವ ಸದ್ದು, ಇದೆಲ್ಲವೂ ಕೂಡಿರುವ ಒಂದು ಸ್ವರ್ಗದ ವಾತಾವರಣವೇ ಅದಾಗಿತ್ತು. ಅದರ ನಡುವೆಯೇ ಒಂದು ಜನಾಂಗವು ಅದೇ ಊರಿನಲ್ಲಿ 4 ಕಂಬಗಳ ಗುಡಿಸಲಿಗೆ ಮೇರೆ ಹುಲ್ಲಿನ ಹೊದಿಕೆ ಹಾಕಿ ಸುತ್ತಲೂ ತೆಂಗಿನ ಗರಿಗಳ ತಡೆಬೇಲಿಯನ್ನು ನಿರ್ಮಿಸಿ ಜೀವನೋಪಾಯಕ್ಕಾಗಿ ಕಾಡುಗಳಲ್ಲಿ ಸಿಗುವ ಕಾಡು ಬಳ್ಳಿಗಳ ಸಹಾಯದಿಂದ ಬುಟ್ಟಿ, ಚಾಪೆ ಇನ್ನಿತರ ಕರಕುಶಲ ವಸ್ತುಗಳನ್ನು ತಯಾರಿಸಿ ಊರಿನ ಹೊರಗೆ ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇತ್ತು. ಅವರೇ ಕೊರಗ ಸಮುದಾಯದ ಮೂಲ ನಿವಾಸಿಗಳು. ತಾವು ಸಾಕಿದ ಕೋಳಿಗಳು ದಿನ ಬೆಳಗಾದಂತೆ ಕೂಗಿ ತಮ್ಮನ್ನು ಎಚ್ಚರಿಸುತ್ತಿದ್ದವು. ಅಲ್ಲಿಂದ ಅವರ ದೈನಂದಿನ ಚಟುವಟಿಕೆಯು ಪ್ರಾರಂಭವಾಗ್ತಾ ಇತ್ತು. ಈ ಕೊರಗ ಸಮುದಾಯದ ವಾಸಸ್ಥಳವನ್ನ 7 ಕೊಪ್ಪಗಳು ಅಂತ ಕರೀತಾ ಇದ್ರು. ಒಂದು ದಿನ ಗುಡಿಸಲಲ್ಲಿ ದಣಿವು ನೀಗಿಸಲು ಕುಳಿತುಕೊಂಡಿದ್ದ ತಂದೆಯ ಜೊತೆ ಆಟವಾಡ್ತಾ ಕುಳಿತಿದ್ದ ಕೊರಪ್ಪಳು ಮೈರೆ ಎಂಬ ಎಳೆಯ ಪ್ರಾಯದ ಹುಡುಗಿ, ಅಪ್ಪ, ನಮ್ಮ ಮನೆಗೆ ಹೊಸ ನೆಂಟರು ಬರುವ ಹಾಗಿದೆ ಎಂಬ ಮಾತನ್ನ ಆಡಿ ಮುಗುಳ್ನಗ್ತಾಳೆ. ಈ ಮಾತನ್ನ ಕೇಳಿದ ತಂದೆ, ಈಗಷ್ಟೇ ಬೆಳೀತಾ ದೊಡ್ಡೋಳಾಗ್ತಾ ಇರುವ ಹುಡುಗಿ ಯಾಕೆ ಹೀಗೆ ಹೇಳಿದ್ಲು, ನೆಂಟರು ಬರುವ ವಿಚಾರ ಇವಳಿಗೆ ಹೇಗೆ ಗೊತ್ತಾಯ್ತು ಅಂತ ಆಲೋಚನೆ ಮಾಡ್ತಾ, ಯಾಕೆ ನಿನಗೆ ಮದುವೆ ಮಾಡೋದಕ್ಕ, ನಿನಗೆ ಇಷ್ಟು ಬೇಗ ಮದುವೆ ಬೇಕೇ ಎಂದು ತಂದೆ ನಗ್ತಾ ಕೇಳ್ತಾರೆ. ಅದಕ್ಕೆ ನಾಚಿ ನೀರಾದ ಹುಡುಗಿ ಮನೆಯ ಒಳಗೆ ಓಡಿ ಹೋಗ್ತಾಳೆ. ಈ 7 ಕೊಪ್ಪದಲ್ಲಿ 2 ಭಾಗವಿರ್ತದೆ. ಒಂದನ್ನು ಮೇಲಿನ ಕೊಪ್ಪ ಮತ್ತು ಇನ್ನೊಂದನ್ನು ಕೆಳಗಿನ ಕೊಪ್ಪ ಅಂತ ಕರೀತಾ ಇದ್ರು. ಕೆಳಗಿನ ಕೊಪ್ಪವು ಮೇಲಿನ ಕೊಪ್ಪದಿಂದ ಹೆಚ್ಚೇನು ದೂರ ಇರಲಿಲ್ಲ. ಅಲ್ಲಿ ಕೊರಗ ಸಮುದಾಯದ ಸಂಪ್ರದಾಯ ಸಂಸ್ಕೃತಿಯು ಆಚರಣೆಗೆ ಒಳಪಟ್ಟಿತ್ತು. ಅಲ್ಲಿನ ಜನರು ಆಧುನೀಕರಣದ ಸಂಪ್ರದಾಯದಿಂದ ವಂಚಿತರಾಗಿದ್ರು. ಅಲ್ಲಿ ಒಂದು ಕೊಪ್ಪದಿಂದ ಇನ್ನೊಂದು ಕೊಪ್ಪಕ್ಕೆ ಹೆಣ್ಣು ನೋಡಿ ಮದುವೆ ಮಾಡಿಸುವ ಸಂಪ್ರದಾಯ ಇತ್ತು. ಇದನ್ನ ಸ್ಥಳೀಯ ಭಾಷೆಯಲ್ಲಿ ಜೇರೆ ಅಂತ ಕರೀತಿದ್ರು. ಅಂದ್ರೆ ಮದುವೆಯ ಸಂಪ್ರದಾಯಗಳು ಆ 2 ಪಂಗಡಗಳ ನಡುವೆ ನಡೀತಾ ಇತ್ತು. ಮೇಲಿನ ಕೊಪ್ಪದ ಬಾಲಕಿಯದ ಕೊರಪ್ಪಳು ಮೈರೆ ಎನ್ನುವ ಹುಡುಗಿ ಶಾಂತ ಸ್ವಭಾವದ ಹುಡುಗಿಯಾಗಿರ್ತಾಳೆ. ಕೊರಪ್ಪಳು ಮೈರೆ ದೊಡ್ಡವಳಾಗ್ತಾ ಪ್ರಭುತ್ವತೆಯನ್ನು ಪಡಿತಾಳೆ. ಒಂದು ದಿನ ಕೆಳಗಿನ ಕೊಪ್ಪದಿಂದ ಮೇಲಿನ ಕೊಪ್ಪಕ್ಕೆ ಉರವನ ಓಡಿ ಎಂಬ ಹುಡುಗನು ಹೆಣ್ಣು ನೋಡುವ ಸಲುವಾಗಿ ಇವ್ರದೇ ಮನೆಗೆ ಬರ್ತಾನೆ. ಬಂದ ನೆಂಟರಿಗೆ ಕುಡಿಯಲು ಬೆಲ್ಲ ನೀರು, ದಣಿವು ನೀಗಿಸಲು ಕುಜಿಲಿಯಲ್ಲಿ ಅಮೃತದಂತಹ ಕಳ್ಳು ಅಂದ್ರೆ ಕಲಿಯನ್ನು ನೀಡ್ತಾರೆ. ಹಾಗೇನೆ ಮುಟ್ಟಹಾಳೆಯಲ್ಲಿ ವೀಳ್ಯ, ಅಡಿಕೆ ಹೂಳು ಕೂಡ ಮಾಡಿಕೊಡ್ತಾರೆ. ಮುಂದೆ 2 ಕುಟುಂಬಗಳ ತೀರ್ಮಾನದಂತೆ ಕೊರಪ್ಪಳು ಮೈರೆ ಎನ್ನುವ ಹುಡುಗಿಯನ್ನ ನೋಡಲು ಬಂದ ಹುಡುಗ ಮದುವೆ ನಿಶ್ಚಿತ ಕೂಡ ಮಾಡಿಕೊಳ್ತಾನೆ. ಹಾಗೇನೆ ನಿಗದಿಯಾದ ಮದುವೆಯ ದಿನ ಸಹ ಬಂದೇ ಬಿಡುತ್ತದೆ. ಮದುವೆಯ ದಿನ ವಧುವಿನ ಮನೆಯಲ್ಲಿ ತೆಂಗಿನ ಗರಿಯ ಚಪ್ಪರ, ಮಾವಿನ ಎಲೆಯ ತೋರಣ ಬಂದ ನೆಂಟರನ್ನು ಶುಭ ಕಾರ್ಯಕ್ಕೆ ಸ್ವಾಗತಿಸ್ತಾ ಇತ್ತು. ಹಾಗೇನೆ ಕೆಳಗಿನ ಕೊಪ್ಪ ಮತ್ತು ಮೇಲಿನ ಕೊಪ್ಪದ ಜನರ ಒಗ್ಗೂಡುವಿಕೆಯಲ್ಲಿ ಕೊರಗ ಜನಾಂಗದ ಸಂಪ್ರದಾಯದ ಪ್ರಕಾರ ಸಡಗರದ ಮದುವೆ ಸಮಾರಂಭ ನಡೆಯುತ್ತದೆ.
ಕೊಪ್ಪದ ಪ್ರತಿ ಮನೆ ಕೂಡ ಮದುವೆಯ ಗೌಜಿಯಲ್ಲಿ ಭಾಗಿಯಾಗ್ತಾರೆ. ಬಂದವರೆಲ್ಲರೂ ನವ ದಂಪತಿಗಳಿಗೆ ಶುಭ ಹಾರೈಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳ್ತಾರೆ. ಇತ್ತ ಮದುವೆಯಾಗಿ ದಿನಗಳು ಕಳೆದು ತಿಂಗಳೇ ಕಳೆದು ವರ್ಷಗಳೇ ಕಳೆದವು. ಆದರೂ ಕೊರಕುಳು ಮತ್ತು ಉರವನ ಓಡಿಗೆ ಮಕ್ಕಳ ಭಾಗ್ಯ ಕುಡಿ ಬರುವುದಿಲ್ಲ. ಇದರಿಂದ ಬೇಸತ್ತ ದಂಪತಿಗಳು ಕದ್ರಿ ಮಂಜುನಾಥ ದೇವರಿಗೆ ಹರಕೆಯನ್ನ ಹೇಳ್ತಾರೆ. ತದನಂತರ ಆ ದಂಪತಿಗಳಿಗೆ ಒಂದು ಮಗು ಹುಟ್ಟುತ್ತದೆ. ಆ ಮಗು ಶನಿವಾರದ ದಿನ ಹುಟ್ಟಿದ ಕಾರಣ ಕೊರಗತನಿಯ ಎಂದು ಆ ಮಗುವಿಗೆ ನಾಮಕರಣವನ್ನು ಮಾಡ್ತಾರೆ. ಆ ನಾಮಕರಣದ ಕಾರ್ಯಕ್ರಮವು ಮಗು ಹುಟ್ಟಿದ 16ನೇ ದಿನಕ್ಕೆ ಆಗಿರುತ್ತದೆ. ಅದರಲ್ಲಿ ಮೇಲಿನ ಕೊಪ್ಪದ ಮತ್ತು ಕೆಳಗಿನ ಕೊಪ್ಪದ ಪ್ರತಿಯೊಬ್ಬರು ಭಾಗಿಯಾಗಿ ಕೊರಗತನಿಯ ಎನ್ನುವ ಹೆಸರಿಗೆ ಸಾಕ್ಷಿಯಾಗ್ತಾರೆ. ಆದರೆ ಹುಟ್ಟಿದ ಮಗು ಹಾಲು ಕುಡಿಯುವಷ್ಟರಲ್ಲಿ ತಾಯಿ ಕೊರಪೊಳು ಮೈರೆ ಬಾರದ ಲೋಕಕ್ಕೆ ಹೊರಟು ಹೋಗ್ತಾಳೆ. ಹಾಗೇನೆ ಕೊರಗತನಿಯ ದೊಡ್ಡವನಾಗ್ತಾ ತಂದೆಯ ಕೈಯಿಂದ ಒಂದು ತುತ್ತು ಅನ್ನ ತಿನ್ನಬೇಕು ಅನ್ನುವಷ್ಟರಲ್ಲಿ ತಂದೆ ಉರವನ ಓಡಿಯನ್ನು ಸಹ ಕಳೆದುಕೊಂಡು ತಬ್ಬಲಿಯಾಗಿ ಬಿಡ್ತಾನೆ. ಹೀಗೆ ಕೊರಗತನಿಯನಿಗೆ 7 ಹೋಗಿ 8 ವರ್ಷಗಳು ತುಂಬುವಷ್ಟರಲ್ಲಿ ಕೆಳಗಿನ ಕೊಪ್ಪ ಮತ್ತು ಮೇಲಿನ ಕೊಪ್ಪದ ಜನರು ಪ್ರಕೃತಿ ವಿಕೋಪದಿಂದ ಆರೋಗ್ಯ ಸಮಸ್ಯೆಗೀಡಾಗಿ ಆ ಊರಿಗೆ ಊರೇ ಸರ್ವನಾಶ ಆಗ್ತದೆ. ಆದ್ರೆ ಕೊರಗತನಿಯ ತಬ್ಬಲಿಯಾಗಿ ಏಕಾಂಗಿಯಾಗಿಯೇ ಉಳಿತಾನೆ. ಅಲ್ಲಿ ಕೊರಗತನಿಯ ಕಾಡುತ್ಪತ್ತಿಗಳನ್ನು ತಿನ್ನುತ್ತಾ ಕೊಪ್ಪದಲ್ಲಿ ಬೆಳೆದು ದೊಡ್ಡವನಾಗ್ತಾನೆ. ಕೊರಗತನಿಯನ್ನು ಒಂದು ದಿನ ಜನರನ್ನು ಸರ್ವನಾಶಗೈದ ಕೊಪ್ಪದ ಊರಿನ ಪ್ರಧಾನ ದಾರಿಗೆ ಚೀಮುಳ್ಳನ್ನು ಹಾಕಿ ಊರು ಬಿಟ್ಟೇ ಹೋಗುವುದು ಎಂಬ ದೃಢ ನಿರ್ಧಾರದಲ್ಲಿ ಕೊಪ್ಪವನ್ನು ಬಿಟ್ಟು ಹೊರ ನಡೀತಾನೆ. ನಡೀತಾ ನಡೀತಾ ಬಡಗು ದಿಕ್ಕಿನ ಕಡೆ ಬರ್ತಾನೆ. ಯಾರ ಆಸರೆಯೂ ಇಲ್ಲದೆ ದಿಕ್ಕು ದೆಸೆ ಇಲ್ಲದೆ ಅನಾಥವಾಗಿರುವ ಮಗುವಿಗೆ ಉಡಲು ಬಟ್ಟೆ ಕೂಡ ಇರಲಿಲ್ಲ. ಹೀಗೇನೆ ಕೊರಗತನಿಯ ದಾರಿಯುದ್ದಕ್ಕೂ ನಡೆದುಕೊಂಡು ಹೋಗ್ತಾ ಇರ್ತಾನೆ. ಬರುತ್ತಾ ಕಲ್ಲಾಪು ಎಂಬ ಜಾಗಕ್ಕೆ ಕೊರಗತನಿಯ ಬರ್ತಾನೆ. ಆಗ ತನಿಯ ಪುಟ್ಟ ಬಾಲಕನಾಗಿದ್ದ ಕಾರಣ ಸ್ವಲ್ಪ ಸಮಯ ಆಟ ಆಡುವ ಯೋಚನೆ ಮಾಡ್ತಾನೆ. ಅಕ್ಕಿ ಅಂತ ತನ್ನಷ್ಟಕ್ಕೆ ತಿಳ್ಕೊಂಡು ಹೊಯ್ಗೆಯನ್ನ ರಾಶಿ ಹಾಕ್ತಾನೆ. ಅದರ ಮೇಲೆ ತೆಂಗಿನಕಾಯಿ ಎಂದು ತಿಳ್ಕೊಂಡು ದಂಡಲಿನ ಕಾಯಿಯನ್ನ ಇಡ್ತಾನೆ. ಅದೇ ಮರದ ಎಲೆಗಳನ್ನ ಬಾಳೆ ಎಲೆ ಎಂದು ತಿಳ್ಕೊಂಡು ಎಲೆಯ ಮೇಲೆ ಸುತ್ತಿಗೆ ಇಡ್ತಾನೆ. ತನಿಯನಿಗೆ ಚಿಕ್ಕವನಾಗಿರುವಾಗಲೇ ತನ್ನ ಬಡತನದ ಅರಿವಾಗಿರ್ತದೆ. ಈ ಎಲ್ಲ ಪರಿಕರಗಳನ್ನ ಇಟ್ಟು ದೇವರಿಗೆ ಕೈ ಮುಗಿದು ನನ್ನ ಬಡತನವನ್ನು ಹೋಗಲಾಡಿಸು ದೇವ್ರೆ, ನನಗೆ ಬರುವ ಕಷ್ಟ ನಷ್ಟವನ್ನು ಪರಿಹರಿಸು ದೇವ್ರೆ ಎಂದು ದೇವರ ಮೊರೆ ಹೋಗ್ತಾನೆ ಕೊರಗತನಿಯ. ಇದೇ ಸಂದರ್ಭದಲ್ಲಿ ಎನ್ಸೂರು ಬರ್ಕೆಯ ಬಿಲ್ಲವ ಸಮುದಾಯಕ್ಕೆ ಸೇರಿದ ಮೂರ್ತೆಗಾರಿಕೆಯ ವ್ಯವಹಾರ ಮಾಡ್ತಾ ಇದ್ದ ಕದಿರ ಮಂಜದಿಂದ ಬೆದ್ರ ಮಂಜದವರೆಗೆ ಶೇಂದಿಯನ್ನ ಹೊತ್ತುಕೊಂಡು ಹೋಗಿ ಶೇಂದಿ ಮಾರ್ತಾ ಇದ್ದ ಬೈರಕ ಬೈದೇತಿ, ಅವಳ ಮಗ ಚೆನ್ನಯ್ಯ ಮತ್ತು ಮಗಳು ಮಂಜಕ ಬೈದೇತಿ ಅದೇ ದಾರಿಯಲ್ಲಿ ನಡ್ಕೊಂಡು ಬರ್ತಾರೆ. ಆಗ ಪುಟ್ಟ ಮಗುವಾಗಿದ್ದ ಕೊರಗತನಿಯನು ಅಲ್ಲಿದ್ದ ಮರಗಿಡಗಳ ಪೊದೆಗಳ ಅಡ್ಡಕ್ಕೆ ಬಂದು ಇವರಿಗೆ ಕಾಣದೆ ಇರುವ ಹಾಗೆ ತಪ್ಪಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೂ ಈ ತನಿಯನ ಆಟವನ್ನ ಕಂಡ ಬೈರಕೆ ಬೈದೇತಿ ಮತ್ತು ಮಕ್ಕಳು ಕೊರಗತನಿಯನನ್ನು ಕದ್ದು ನೋಡಲು ಆರಂಭಿಸ್ತಾರೆ. ಆದ್ರೆ ತನಿಯನು ಇವರ ನೋಟದಿಂದ ತಪ್ಪಿಸಿಕೊಳ್ತಾ ಒಮ್ಮೆ ಗಾಬರಿಯಿಂದ ಅಳ್ತಾ ಇನ್ನೊಮ್ಮೆ ಇವರನ್ನು ನೋಡಿ ಮುಗುಳ್ನಾಗ್ತಾನೆ. ತಲೆಯಲ್ಲಿ ಹೊತ್ತುಕೊಂಡು ಬಂದ ಶೇಂದಿ ಪಾತ್ರೆಯನ್ನ ತಲೆಯಿಂದ ಕೆಳಗೆ ಇಟ್ಟು, ನೀನು ಯಾರು ಮಗು, ನೀನು ಎಲ್ಲಿಂದ ಬಂದಿರುವೆ, ನೀನು ಯಾಕೆ ಈ ನಿರ್ಜನ ಪ್ರದೇಶದಲ್ಲಿ ಒಬ್ಬನೇ ಆಟವಾಡ್ತಾ ಇದ್ದೀಯಾ ಎಂದು ಸಮಾಧಾನದಿಂದಲೇ ಬೈರಕ ಬೈದೇತಿ ಕೇಳ್ತಾಳೆ. ಆಗ ಮಗು ಭಯದಿಂದಲೇ ನಾನು ಕೊರಗ ಸಮುದಾಯದವನು, ನನ್ನ ಹೆಸರು ಕೊರಗತನಿಯ ಎಂದು ಮೆತ್ತಗಿನ ಧ್ವನಿಯಲ್ಲಿ ಹೇಳ್ತಾನೆ. ಆಗ ಬೈರಕ ಬೈದೇತಿ ಮಗು ಇಲ್ಲಿ ಬಾ, ಇಲ್ಲಿ ಮಾತನಾಡುವ ಎಂದು ಕರೀತಾಳೆ. ಆಗ ಕೊರಗತನಿಯನು ನನ್ನಲ್ಲಿ ಉಡಲು ಬಟ್ಟೆ ಇಲ್ಲ, ನಾನು ಬರೋದಿಲ್ಲ ಎಂದು ಹೇಳ್ತಾನೆ. ಆಗ ಬೈರಕ ಬೈದೇತಿ ಶೇಂದಿ ಹೊತ್ತುಕೊಂಡು ಬರೋದಿಕ್ಕೆ ಬಳಸ್ತಾ ಇದ್ದ ಸ್ಥಳೀಯ ಭಾಷೆಯಲ್ಲಿ ತೆರಿಯ ಎಂದು ಕರೆಯಲಾಗುವ ಒಂದು ಬಟ್ಟೆಯ ತುಂಡನ್ನು
ತನ್ನ ತಲೆಯಿಂದ ತೆಗೆದು ತನಿಯನಿಗೆ ನೀಡ್ತಾಳೆ. ವಸ್ತ್ರವನ್ನು ಉಟ್ಟ ತನಿಯನು ಗಾಬರಿಯಿಂದಲೇ ತಲೆ ಅಡಿಗೆ ಹಾಕ್ತಾ ಭೈರಕ ಬೈದೆತಿಯ ಹತ್ತಿರ ಹೆಜ್ಜೆ ಹಾಕ್ತಾನೆ. ಆಗ ಭೈರಕ ಬೈದೆತಿ ತನಿಯನ ಜೊತೆ ಸಮಾಧಾನವಾಗಿ, ನೀನು ಯಾರು, ಎಲ್ಲಿಂದ ಬಂದಿರುವೆ, ನಿನ್ನ ಅಪ್ಪ ಅಮ್ಮ ಯಾರು, ಇಷ್ಟು ಸಣ್ಣ ಹುಡುಗ ಇಲ್ಲಿಗೆ ಯಾಕೆ ಬಂದಿರುವೆ ಎಂದು ಕೇಳ್ತಾಳೆ. ಆಗ ಕೊರಗ ತನಿಯನು ಬೇಸರದಿಂದಲೇ, ನನಗೆ ಅಮ್ಮ ಅಪ್ಪ ಯಾರೂ ಇಲ್ಲ, ಕುಟುಂಬದಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಎಂದು ಹೇಳ್ತಾಳೆ. ಆಗ ಭೈರಕ ವೈದ್ಯತಿ ಸಂತೋಷದಿಂದ, ನೀನು ಇಲ್ಲಿ ಒಬ್ಬನೇ ಇರ್ಬೇಡ, ನೀನು ನಮ್ಮೊಂದಿಗೆ ಬಾ ಎಂದು ಹೇಳ್ತಾಳೆ. ಆ ಸಂದರ್ಭದಲ್ಲಿ ಮಗಳು ಮಂಜಕ ವೈದ್ಯತಿ, ಅವನನ್ನು ಹೇಗೆ ಕರೆದುಕೊಂಡು ಹೋಗುವುದು, ಅವನ ಗೋತ್ರ ಏನಾದ್ರೂ ಗೊತ್ತಾ ಅಮ್ಮ ಎಂದು ಅಮ್ಮನಿಗೆ ಪ್ರಶ್ನೆ ಮಾಡ್ತಾಳೆ. ಆಗ ಭೈರಕ ವೈದ್ಯತಿಯು ಕೊರಗ ತನಿಯನಿಗೆ, ನಿನ್ನ ಗೋತ್ರ ಯಾವುದು ಎಂದು ಕೇಳಿದಾಗ ತನಿಯನು ಸೋಮಣ್ಣ ಗೋತ್ರ ಎಂದು ಹೇಳ್ತಾನೆ. ಅಲ್ಲದೆ ಕೊರಗ ಸಮುದಾಯದ ಮೂಲ ಆರಾಧನೆಯ ಬಗ್ಗೆ ಕೂಡ ಮಾಹಿತಿ ಕೊಡ್ತಾನೆ. ಭೈರಕ ವೈದ್ಯತಿಯು, ನಿನ್ನ ಗೋತ್ರಕ್ಕೂ ನಮ್ಮ ಗೋತ್ರಕ್ಕೂ ಹೋಲಿಕೆ ಆಗ್ತಾ ಇದೆ, ನೀನು ನನ್ನೊಂದಿಗೆ ಬಾ ಎಂದು ಕರೀತಾಳೆ. ಕೊರಗ ತನಿಯನು ಒಮ್ಮೆ ನಿರಾಕರಿಸಿದ್ರು ಮತ್ತೆ ಭೈರಕ ವೈದ್ಯತಿ ಜೊತೆ ಅವರ ಮನೆಗೆ ಹೋಗ್ತಾನೆ. ದಾರಿ ಮಧ್ಯದಲ್ಲಿ, ಅಮ್ಮ ನನಗೆ ಹಸಿವಾಗ್ತಾ ಇದೆ ಎಂದು ಹೇಳ್ತಾನೆ. ಆಗ ಭೈರಕ ವೈದ್ಯತಿಯು ಮಕ್ಕಳಿಗೆ ಹಾಳೆಯಲ್ಲಿ ಕಟ್ಟಿಕೊಂಡು ಬಂದ ತಿಂಡಿ ತಿನಿಸುಗಳನ್ನ ತನಿಯನಿಗೆ ಕೊಡ್ತಾಳೆ. ಅದನ್ನೆಲ್ಲ ಹೊಟ್ಟೆ ತುಂಬ ತಿಂದ ಕೊರಗ ತನಿಯನು ಹಾಳೆಯನ್ನು ಬಿಸಾಕದೆ ಮುಟ್ಟಾಳೆ ರೀತಿಯಲ್ಲಿ ಕಟ್ಟಿ ತಲೆಗೆ ಹಾಕಿಕೊಳ್ತಾನೆ. ಅದನ್ನ ಇಂದು ದೈವಗಳಲ್ಲಿ ತಲೆಗೆ ಇಡುವ ಮುಟ್ಟಾಳೆಯ ರೂಪದಲ್ಲಿ ನಾವು ಕಾಣಬಹುದು. ಹೀಗೆ ಮುಂದೆ ನಡೆಯುತ್ತಾ ಹೋಗ್ತಿರುವಾಗ ಭೈರಕ ವೈದ್ಯತಿಯು ಕೊರಗ ತನಿಯನ ಜೊತೆ, ತನಿಯ, ನನ್ನ ತೆರಿಯವನ್ನು ನಿನಗೆ ಕೊಟ್ಟು ಈಗ ನನ್ನ ತಲೆ ಸುಡ್ತಾ ಇದೆ, ನೋವು ತಡಿಲಿಕ್ಕೆ ಆಗ್ತಾ ಇಲ್ಲ ಎಂದು ಹೇಳ್ತಾಳೆ. ಆಗ ತನಿಯನು ನಗುತ್ತಲೇ, ಅಮ್ಮ ನೀವು ಇಲ್ಲಿ ನಿಲ್ಲಿ, ನಾನು ಈಗ ಬರ್ತೇನೆ ಎಂದು ಹೇಳಿ ಕಾಡಿನ ಒಳಗೆ ಹೋಗ್ತಾನೆ. ಸ್ವಲ್ಪ ದೂರ ಕಾಡಿನ ಒಳಗೆ ಹೋಗಿ ಬಿಳಿ ಬಣ್ಣದ ಉರ್ಕಿ ಗಿಡದ ದಂಡನ್ನು ಕಡಿದು ಅದರ ಸಿಪ್ಪೆ ತೆಗೆದು ಸುರುಳಿ ಸುತ್ತಿ ಭೈರಕ ವೈದ್ಯರಿಗೆ ಕೊಡ್ತಾನೆ. ಅಲ್ಲಿಂದ ತೆರಳಿದ ಅವರು ಮನೆಯಲ್ಲಿ ಶೇಂದಿ ಪಾತ್ರೆ ಇಡುವಾಗ ಅದರ ಅಡಿಗೆ ತನಿಯನ್ನು ಕೊಟ್ಟ ಸುರುಳಿ ಸುತ್ತಿದ ಉರ್ಕಿ ಗಿಡದ ನಾರನ್ನು ಇಡ್ತಾಳೆ. ಕೊರಗ ತನಿಯನನ್ನು ಮಾತನಾಡಿಸುತ್ತಲೇ ಎಂಚೂರು ಬರ್ಕೆಗೆ ಕರೆದುಕೊಂಡು ಬರ್ತಾಳೆ. ಹೀಗೆ ದಿನಗಳೆದಂತೆ ಕೊರಗ ತನಿಯ ಭೈರಕ ವೈದ್ಯತಿಯ ಮನೆಗೆ ಬಂದ ಮೇಲೆ ಅವಳ ವ್ಯಾಪಾರ ದುಪ್ಪಟ್ಟು ಹೆಚ್ಚಾಗ್ತದೆ. ಶೇಂದಿ ಮಾರಾಟ ಮಾಡಿದಷ್ಟು ಮಡಿಕೆಯಲ್ಲಿ ಮುಗಿಯದೆ ಉಕ್ಕುತ್ತಾ ಇರುತ್ತದೆ. ಭೈರಕ ವೈದ್ಯತಿ ಮನೆ ಸಕಲ ಸಂಪತ್ತಿನಿಂದ ಸಮೃದ್ಧ ಆಗ್ತದೆ. ಕೊರಗ ತನಿಯನಿಗೆ ಗೌಜಿಯ ಬಾಡೂಟವನ್ನು ಕೊಡ್ತಾರೆ. ಉಕ್ಕಿದ ಶೇಂದಿ ಎಷ್ಟು ಮಾರಾಟ ಮಾಡಿದರೂ ಮುಗಿಯದ ಕಾರಣ ಸ್ವಲ್ಪ ವಿಚಲಿತರಾಗಿ ಕದ್ರಿ ಮಂಜುನಾಥ ದೇವರಿಗೆ, ದೈವಗಳಿಗೆ ಹರಕೆಯನ್ನು ಹೇಳಿಕೊಳ್ಳಲು ಆರಂಭಿಸಿದಾಗ ದೂರದಿಂದ ನಗುತ್ತಿದ್ದ ಕೊರಗ ತನಿಯನು, ಅಮ್ಮ ನೀವು ಹೆದರಬೇಡಿ, ನಾನು ಮಾಡಿಕೊಟ್ಟ ಶೇಂದಿ ಮಡಿಕೆಯ ಅಡಿಗೆ ಇಟ್ಟಿರುವ ತೆರಿಯವನ್ನು ತೆಗೆದು ಬಿಡಿ ಎಂದು ಹೇಳ್ತಾನೆ. ಇದು ಪಿಂಗಾರ ಯೂಟ್ಯೂಬ್.